ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಏನೇನು ಬೇಕಾಗುತ್ತೆ ಅಂತ. 2 ಕಪ್ಸ್ ಕ್ಯಾರೆಟ್, ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ ಹಾಲು, ಸ್ವಲ್ಪ ಏಲಕ್ಕಿ ಪುಡಿ, 1 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಏನಕ್ಕೆ ಅಂತ ಆಮೇಲೆ ಹೇಳ್ತೇನೆ ನಿಮಗೆ. ನಂತರ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡಾಯಿಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬಂದಾದಮೇಲೆ 1 ಸ್ಪೂನಷ್ಟು ತೆಗೆದಿಟ್ಕೊಂಡಿರೋ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಕಡಲೆ ಹಿಟ್ಟು ಏನಕ್ಕೆ ಅಂದರೆ ನಿಮಗೆ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ, ಇದು ಆಪ್ಷನಲ್. ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಬಟ್ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಆಗ್ತಿರೋದಷ್ಟೇ ಇದು. ಇದ್ರ ಬದಲು ನೀವು ಕೋವಾನು ಯೂಸ್ ಮಾಡ್ಬೋದು. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಇದನ್ನು ಫ್ರೈ ಮಾಡ್ಕೊಂಡಿರೋದನ್ನು ಒಂದು ಬೌಲಿಗೆ ಹಾಕಿ ನಾನು ಸಪ್ರೇಟ್ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಕ್ಯಾರೆಟ್ನ ಸಪ್ರೇಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇಲ್ಲ. ಏನಕ್ಕೆ ಅಂದರೆ ಅದು ನಿಮಗೆ ಎಕ್ಸ್ಟ್ರಾ ಟೈಮ್ ಕೂಡ ಹಿಡಿಯುತ್ತೆ. ಸೊ ನಾನಿಲ್ಲಿ ಡೈರೆಕ್ಟಾಗಿ ಹಾಲು ಮತ್ತು ಸಕ್ಕರೆ ಹಾಕ್ಕೊತಿದ್ದೀನಿ. ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನೀವು ಆ ಥರ ಮಾಡೋದ್ರಿಂದ ಕ್ಯಾರೆಟ್ ಕಲರು ಕೂಡ ತುಂಬ ಚೇಂಜ್ ಆಗುತ್ತೆ. ಜಾಸ್ತಿ ಫ್ರೈ ಮಾಡ್ತಾ ಇದ್ದರೆ ಅದು ಕಂಪ್ಲೀಟಾಗಿ ಕ್ಯಾರೆಟ್ ಕಲರೇ ಚೇಂಜ್ ಆಗೋಗುತ್ತೆ. ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡು ನೀವು ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸೊ ಅದರಲ್ಲೇ ಬೆಂದರೆ ಸಾಕು ನಿಮಗೆ. ಸೊ ನೀವೇ ನೋಡ್ತಿರ್ಬೋದು, ಕಂಪ್ಲೀಟಾಗಿ ನೀರು ಬಿಟ್ಕೊಂಡಿದೆ. ಒಂದು 2 ಮಿನಿಟ್ಸ್ ಈ ಥರ ಬೇಯಿಸ್ಕೊಂಡ್ರೆ ಸಾಕು, ಅದು ನೀರು ಕಂಪ್ಲೀಟಾಗಿ ಹಿಂಗೋಗುತ್ತೆ. ಅದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಬಾದಾಮಿ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಜಸ್ಟ್ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಡ್ರೈ ಆಗುತ್ತೆ, ತುಂಬ ಸಾಫ್ಟಾಗಿ ಆಗಿರುತ್ತೆ. ಸೊ ಅದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ, ಗಾರ್ನಿಷಿಗೆ ಡ್ರೈ ಫ್ರೂಟ್ಸ್ ಹಾಕಿ ನಾನಿಲ್ಲಿ ಕೇಸರಿ ಹಾಕಿದ್ದೀನಿ. ಸೊ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ ನೋಡಿ. ಅಷ್ಟೇ.